ಫಸ್ಟ್ ಹೆಲ್ಮೆಟ್ ಪ್ರಾಬ್ಲಮ್ ಅಲ್ವಾ? ನೀವು ಹೆಲ್ಮೆಟ್ ಹಾಕಿಲ್ವಲ್ಲ ಇವಾಗ? ನಾನು ವಾಕಿಂಗ್ ಹೋಗ್ಬೋದು. ಯಾರೋ ಹುಡುಗಿ ಹತ್ರ ಒಂದು ಡ್ರಾಪ್ ತಗೋಬೇಕು, ಅಟ್ಲೀಸ್ಟ್ 1 ಕಿಲೋಮೀಟರ್ ತಗೋಬೇಕು. ಕನಕಪುರಗಿಂತ ಫ್ರೀ ಆಗಿ ಟ್ರಾವೆಲಿಂಗ್ ಮಾಡಬೇಕು ಅಂತ ಚಾಲೆಂಜ್ ಮಾಡ್ತಾ ಇದ್ದೀನಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು ಇದೆಲ್ಲ ತುಂಬಾ ಒಳ್ಳೆ ಜನ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ, ನಮಸ್ಕಾರ ಕಾರಣ. ನೀನು ಗೈಸ್ ಬಸ್ಸಲ್ಲಿ ಹೋಗ್ಬಿಡ್ತೀನಿ ಗೈಸ್. ಸಿದ್ದರಾಮಯ್ಯ ಬೇರೆ ಗಂಡು ಮಕ್ಳಿಗೆ ಬಸ್ ಬೇರೆ ಫ್ರೀಯಾಗಿ ಕೊಟ್ಟಿಲ್ಲ. ಹೆಂಗಸ್ಗಳಿಗೆ ಟಿಕೆಟ್ ಕೊಟ್ಬಿಟ್ಟು ಗಂಡಸ್ಗಳಿಗೆ ಕೊಡ್ಲಿಲ್ಲ. ಈಗ ಗಂದಿರ್ ಬಿಟ್ಬಿಟ್ಬಿಟ್ಟು ನಾವಿಂಗ್ ತಿರುಗಬೇಕು. ಅದು ಬೇಜಾರು ನಂಗ. ಫ್ರೀಯಾಗಿ ಪ್ರಯಾಣ ಮಾಡಬಹುದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನೇ ಮನೆ ಮಗ ಸುಂದರ. ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರಗಳು. ಸ್ವಾಗತಂ ಸುಸ್ವಾಗತಂ. ಇವತ್ತೇನಪ್ಪ ರೋಡಲ್ಲಿ ಕಾಣಿಸ್ತಾ ಇದ್ದೀನಿ ಅಂದ್ರೆ, ಇವತ್ತು ನಾನು ಬೆಂಗಳೂರಿಂದ ಕನಕಪುರಕ್ಕಿಂತ ನಾನು ಫ್ರೀಯಾಗಿ ಟ್ರಾವೆಲಿಂಗ್ ಮಾಡಬೇಕು. ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಅದು ಕೇವಲ 1.5 ಗಂಟೆ ಟೈಮಲ್ಲಿ ನಾನು ನನ್ನ ದುಡ್ಡು 1 ರೂಪಾಯಿನ ಖರ್ಚು ಮಾಡಬಾರ್ದು. ಅದಕ್ಕೆ ನಾನು ಇವಾಗ ಕರೆಕ್ಟಾಗಿ ಎಲ್ಲಿದ್ದೀನಪ್ಪ ಅಂದರೆ ಕೋಣೆಗುಂಟ ಕ್ರಾಸ್ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ. ಇಲ್ಲಿಂದ ಚಾಲೆಂಜ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಕನಕಪುರಕ್ಕೆ 50 ಕಿಲೋಮೀಟರ್ ಇದೆ ಗಾಯ್ಸ್. ಇಲ್ಲಿಂದ ನಾನು ಕನಕಪುರಕ್ಕಿಂತ ಫ್ರೀಯಾಗಿ ಟ್ರಾವೆಲಿಂಗ್ ಮಾಡಬೇಕು. ಬೈಕು, ಕಾರು, ಲಾರಿ ಅದಕ್ಕೂ 1 ರೂಪಾಯಿ ನಾನು ಪೇ ಮಾಡೋಂಗಿಲ್ಲ. ಬಸ್ ಯೂಸ್ ಮಾಡೋ ಆಗಿಲ್ಲ. ಯಾರೋ ಹುಡುಗಿ ಹತ್ರ ಒಂದು ಡ್ರಾಪ್ ತಗೋಬೇಕು, ಅಟ್ಲೀಸ್ಟ್ 1 ಕಿಲೋಮೀಟರ್ ತಗೋಬೇಕು. ಅಂತ ನಾನು ಚಾಲೆಂಜಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಈ ಚಾಲೆಂಜ್ ಮಾಡೋಕ್ಕಾಗಲ್ಲ ಬನ್ನಿ ಗೈಸ್ ನೋಡೋಣ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಹೆಲ್ಮೆಟ್ ನಾನೇ ತಂದ್ಬಿಟ್ಟಿದ್ದೀನಿ. ಆದಷ್ಟು ಯಾರು ಬೈಕಲ್ಲಿ ಹೆಲ್ಮೆಟ್ ಯೂಸ್ ಮಾಡಿ. ಸಿಂಪಲ್ ಹೇಳ್ತೀನಿ ಕೇಳಿ, ಹೆಲ್ಮೆಟ್ ಹಾಕೋದು ಒಳ್ಳೇದು ಒಂದು ಲಾ. ಅದಕ್ಕೆ ಹೆಲ್ಮೆಟ್ ನಾನೇ ತಂದ್ಬಿಟ್ಟಿದ್ದೀನಿ. ಅವ್ರ ಹತ್ರ ಇರಲ್ಲ ಬೈಕಲ್ಲಿ. ಫ್ರೀಯಾಗಿ ಟ್ರಾವೆಲಿಂಗ್ ಕೊಡ್ತಾರೆ, ಹೆಲ್ಮೆಟ್ ಕೇಳಿದ್ರೆ ಎಲ್ಲಿ ಕೊಡ್ತಾರೆ ಗೈಸ್? ಅವ್ನು ಡ್ರಾಪ್ ಹಾಕಿರೋ ಬಂದು ತಗೊಳಕಂಡ್ರೆ ಏನು ಮಾಡಬೇಕು? ಅದಕ್ಕೆ ಬನ್ನಿ, ಯಾವ್ದು ಡ್ರಾಪ್ ಸಿಗುತ್ತಾ ನೋಡೋಣ ಗೈಸ್. ಹಿಂದೆ ಯಾವ್ದೋ ಗಾಡಿ ಬರ್ತೈತೆ, ಬನ್ನಿ ಕೇಳೋಣ ಡ್ರಾಪ್ ಸಿಗುತ್ತಾ ಅಂತ. ಗೈಸ್ ಯಾರು ಡ್ರಾಪೇ ಕೊಡ್ತಾ ಇಲ್ಲ ಗೈಸ್. ಗಾಡಿ ಅಡ್ಡ ಆಗ್ತಾ ಇದ್ದೀನಿ, ನೋಡೋಣ ಬನ್ನಿ ಗೈಸ್. ಯಾವುದೋ ಒಂದು ಗಾಡಿ ಸಿಕ್ಕಿದೆ ಗೈಸ್, ಬನ್ನಿ ಹೋಗೋಣ. ಸರ್ ಎಲ್ಲಿಗಿಂಟ ಹೋಗ್ತೀರಾ ಸರ್? ಎಲ್ಲಿಗಿಂಟ ಹೋಗ್ತೀರಾ? ಎಲ್ಲಿಗಿಂಟ ಬಿಡಿ ಸರ್, ಸಾಕು ಸರ್. ಇಲ್ಲಿ ಬೆಂಗಳೂರಿಂದ ಕನಕಪುರಕ್ಕಿಂತ ಫ್ರೀಯಾಗಿ ಟ್ರಾವೆಲಿಂಗ್ ಮಾಡಬೇಕು. 1 ರೂಪಾಯಿನ ಖರ್ಚು ಮಾಡಿದೆ. ಮಾಡೋಕ್ಕಾಗತ್ತಾ ಸರ್? ಮಾಡ್ಬೋದಾ? ಅದ್ರಲ್ಲಿ ನಾನು ಒಬ್ಬ ಲೇಡಿ ಹತ್ರ ಫ್ರೀಯಾಗಿ ಡ್ರಾಪ್ ತಗೋಬೇಕು. ಅಟ್ಲೀಸ್ಟ್ ಲೇಡೀಸ್ ಗಾಡಿ ನಿಲ್ಸಲ್ವಲ್ಲ, ಅವ್ರ ಹತ್ರ ಫ್ರೀಯಾಗಿ ಏನೋ ಹೇಳಂಗಿದ್ರೆ ಹೇಳ್ಬೋದು ಸರ್. ಏನಿಲ್ಲ, ನಮ್ಮ ಬೆಂಗಳೂರು ಜನ ಇದಾರಲ್ಲ ತುಂಬಾ ಕೈಂಡ್ ಜನ ರೀ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಹೆಲ್ಪಿಂಗ್ ನೇಚರ್ ಗೊತ್ತಾಯ್ತಾ? ಅದಕ್ಕೋಸ್ಕರ ಇಷ್ಟೊಂದೆಲ್ಲ ಬೆಂಗಳೂರು ನೋಡಿ ಬೆಳೆದಿರೋದು. ಬೆಂಗಳೂರು ನೋಡಿ ಯಾಕೆ ಒಂಥರ ಮಲ್ಟಿ ಕಲ್ಚರಲ್ ಯಾಕೆ ಆಗಿದೆ ಅಂದರೆ ಅದೇ ಒಂದು ಕಾರಣ. ಬೇಗ ವೆಲ್ಕಮ್ ಮಾಡ್ತಾರೆ ನಮ್ಮ ಜನ. ಗೊತ್ತಾಯ್ತಾ? ಭೇದ ಭಾವನೆ ಏನು ಇಲ್ಲ ನಮ್ಮ ಬೆಂಗಳೂರಲ್ಲಿ. ಗೊತ್ತಾಯ್ತಾ? ಒಳ್ಳೆ ವಾತಾವರಣ ಬೆಂಗಳೂರಿಂದು. ಗೈಸ್ ಹೆಂಗೋ ಫಸ್ಟ್ ಡ್ರಾಪ್ ಸಿಕ್ತು. ನಾನು ಸಿಗಲ್ಲ ಅಂದ್ಕೊಂಡಿದ್ದೆ ಇಷ್ಟು ಬೇಗ. ಬರೀ 50 ಮೀಟ್ರ್ ನೋಡ್ಕೊಂಡೆ ಡ್ರಾಪ್ ಸಿಕ್ತು ಗೈಸ್. ಇವತ್ತೇನೋ ಫಸ್ಟ್ ಗಾಡಿ ಗೈಸ್, ಇದು ಫಸ್ಟ್ ಗಾಡಿ ಯೂಸ್ ಮಾಡಿದ್ದೀನಿ. ಕನಕಪುರಕ್ಕಿಂತ ಎಷ್ಟು ಗಾಡಿ ಯೂಸ್ ಮಾಡ್ತೀನಿ ಬನ್ನಿ ನೋಡೋಣ ಗೈಸ್. ಈ ಚಾಲೆಂಜ್ ಮಾಡೋಕ್ಕಾಗಲ್ಲ ಅಂತ ಯಾರು ಟ್ರೈ ಮಾಡಿರಲಿಲ್ಲ, ನಾನು ಟ್ರೈ ಮಾಡ್ತಾ ಇದ್ದೀನಿ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ಫ್ರೀಯಾಗಿ ಇವಾಗಿನ ಜನಗಳು ಯಾರು ಡ್ರಾಪ್ ಕೊಡೋದಲ್ಲ. ಜನ ಮೆಂಟಾಲಿಟಿ ಆಗಿದೆ, ಡ್ರಾಪ್ ಕೊಡ್ತಾರಾ ಕೊಡಲ್ವಾ ಅಂತ ಚೆಕ್ ಮಾಡೋಕ್ಕೋಸ್ಕರ ಸರ್ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಟೂ ವೀಲರಲ್ಲಿ ನಿಮ್ಮ ಹತ್ರ ನೀವು ಹೋಗ್ಬೇಕಾಗಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಅಷ್ಟೊಂದು ಜನ ಅಲ್ಲಿ ಹೋಗ್ತಾರಂತ ನನಗೂ ಅದಕ್ಕೆ ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ಹೋಗ್ತಾರೆ ಕೆಲವೊಂದು ಜನ. ಇವತ್ತು ಬೇರೆ ಹಬ್ಬ ಇದೆಯಲ್ಲ, ಹೋಗ್ಬೋದು ಸಾಮಾನ್ಯ ನಿಮಗೆ ಟ್ರಾವೆಲ್. ಇವಾಗ ಸರ್ ಜನಗಳು ಹೇಗಿದೆ ಅಂದ್ರೆ ಇನ್ನೊಬ್ರಿಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ, ನಮಸ್ಕಾರ ಕಾರಣ. ನೀನು ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು.
ಆಗುತ್ತೆ ಅಂದ್ರು, ಅದಕ್ಕೋಸ್ಕರ ಜನ ಹೆಲ್ಪ್ ಮಾಡ್ತಾರೆ. ಯಾರು ಡ್ರಾಪ್ ಕೇಳಿದ್ರೆ ಅನ್ನೋದಕ್ಕೋಸ್ಕರನೇ ಸರ್ ಅಷ್ಟೇ. ಇಲ್ಲ ಅಂಥದ್ದೇನು ಇಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು ಇದೆಲ್ಲ ಹಾಂ ಸರ್, ತುಂಬ ಒಳ್ಳೆ ಜನ. ಹಾಂ ಈ ಥರ ಎಲ್ಲ ಭಾವನೆ ಎಲ್ಲ ಒಳ್ಳೇದಿದೆ ನಮ್ಮಲ್ಲಿ. ಹಾಂ ಸರ್, ಥ್ಯಾಂಕ್ ಯು ಸರ್. ಒಬ್ರಿಗೊಬ್ರು ತುಂಬಾ ಹೆಲ್ಪ್ ಮಾಡೋರು ಎಲ್ಲ. ಹಾಂ ಸರ್. ಗೈಸ್ ನೀವು ಗೈಸ್ ನೀವು ಯಾರು ರೋಡಲ್ಲಿ ಡ್ರಾಪ್ ನೀವು ಯಾರು ರೋಡಲ್ಲಿ ಡ್ರಾಪ್ ದಯವಿಟ್ಟು ಅವ್ರಿಗೆ ಡ್ರಾಪ್ ಮಾಡಿ. ಯಾಕಂದರೆ ನಾನು ವೀಡಿಯೋಗೋಸ್ಕರ ಕ್ಯಾಮ್ರಾ ಇಟ್ಕೊಂಡು ಸ್ವಲ್ಪ ಕೆಲಸ ಮಾಡಿ ನಾನು ಡ್ರಾಪ್ ಮಾಡಿರ್ತಾರೆ. ನೀವು ಯಾರು ಹಾಗೆ ನಿಂತಿರೋ ಗೈಸ್ ದಯವಿಟ್ಟು ಡ್ರಾಪ್ ಮಾಡಿ, ಅವ್ರಿಗೆ ಹೆಲ್ಪ್ ಮಾಡಿ ಗೈಸ್. ಸರ್ ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು ಗೈಸ್. ಫಸ್ಟ್ ಡ್ರಾಪ್ ಸಿಕ್ಕಿದೆ ಗೈಸ್. ನೆಕ್ಸ್ಟ್ ಗಾಡಿ ಅಡ್ಡಾಕೋಣ ಬನ್ನಿ. ಆಲ್ಮೋಸ್ಟ್ ಇವಾಗ 1.5 ಕಿಲೋಮೀಟ್ರ್ ಬಂದಿದ್ದೀನಿ ಗೈಸ್. ಆಲ್ಮೋಸ್ಟ್ ಫಸ್ಟ್ ಗಾಡಿ ಡ್ರಾಪ್ ಸಿಕ್ಕಿದೆ. ಬನ್ನಿ ನೋಡೋಣ, ನೆಕ್ಸ್ಟ್ ಗಾಡಿ ಅಡ್ಡ ಹಾಕೋಣ. ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗೋಣ, ಮೆಟ್ರೋ ಸ್ಟೇಷನ್ ಮುಂದೆನೇ ಇದೆ. ಸ್ವಲ್ಪ ದೂರ ನಡ್ಕೊಂಡೋಗಿ ನೋಡೋಣ ಡ್ರಾಪ್ ಸಿಗುತ್ತಾ ಅಂತ ಗೈಸ್. ಹಾಗೆ ಡ್ರಾಪ್ ತಗೊಂಡು ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಅದರಿಂದ ಬಂದೆ, ಕಾನ್ವೆಂಟ್ ಕ್ರಾಸಿಂದ. ಆಲ್ಮೋಸ್ಟ್ ಇವಾಗ 2ನೇ ಮೆಟ್ರೋ ಸ್ಟೇಷನ್ ಇದು. ಇಲ್ಲಿಂದ ಆಲ್ಮೋಸ್ಟ್ ಕಗ್ಲಿಪುರಕ್ಕೆ ಒಂದು 5-6 ಕಿಲೋಮೀಟ್ರ್ ಆಗುತ್ತೆ. ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಇದೆ ನೋಡಿ ಗೈಸ್. ಫಸ್ಟು ನಂಗೆ ಡ್ರಾಪ್ ಸಿಕ್ತು ಫಸ್ಟ್ ಬೈಕಲ್ಲಿ. ಇವಾಗ ಸೆಕೆಂಡ್ ಬೈಕ್ ಅಡ್ಡ ಹಾಕೋಣ ಬನ್ನಿ. ಎಷ್ಟು ಬೈಕ್ ಯೂಸ್ ಮಾಡ್ಬೋದು ಅಂತ ನೋಡೋಣ. ಕನಕಪುರಗಿಂತ ನನ್ನ ಪ್ರಕಾರ ಒಂದು 10-12 ಆಗ್ಬೋದು ಅನ್ಕೋತೀರಿ. ಎಲ್ಲ ಇಲ್ಲಿ ತುಂಬ ಜಾಸ್ತಿ ದೂರ ಹೋಗೋರು. ನೈಸ್ ರೋಡ್ ಹತ್ರ ಹೋದರೆ ಸುಮಾರು ಜನ ಡ್ರಾಪ್ ಕೊಡ್ತಾರೆ. ನೋಡಿ ಕರೆಕ್ಟಾಗಿ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ ಇವಾಗ. ನೆಕ್ಸ್ಟ್ ಡ್ರಾಪ್ ಕೇಳೋಣ ಬನ್ನಿ ಗೈಸ್. ಇಲ್ಲಿಂದ ಜಾಸ್ತಿ ದೂರ ಡ್ರಾಪ್ ಸಿಗೋಲ್ಲ. ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಸಿಗುತ್ತೆ ಗೈಸ್ ಅಷ್ಟೇ. ಬರ್ತೈತೆ ಗೈಸ್, ನೋಡೋಣ ಅಡ್ಡ ಹಾಕಿ ಡ್ರಾಪ್ ಕೊಟ್ಟರೆ. ಆಲ್ಮೋಸ್ಟ್ ಒಂದು 3 ಕಿಲೋಮೀಟ್ರ್ ಡ್ರಾಪ್ ಕೊಟ್ಟರೆ ಗೈಸ್ ಎಷ್ಟೋ ಮೇಲಾಗುತ್ತೆ. ಆಂಟಿ ಸಿಕ್ಕಿದ್ರು, ಆಂಟಿ ಅಟ್ಯಾಕ್ ನೋಡೋಣ. ಆಂಟಿ ನಿಲ್ಸಿ ಆಂಟಿ. ಬರೀ ಇಂಥದ್ದೇ. ಆಂಟಿ ನಿಲ್ಸ್ತಾ ಹೋದ್ರು ಗೈಸ್. ಆಂಟಿ ಫಸ್ಟ್ನೇ ಡ್ರಾಪ್ ಸಿಕ್ಬಿಡೋದು, ಆಂಟಿನೇ ನಿಲ್ಸ್ತಾ ಹೋದ್ರು ಗೈಸ್. ಸಿಕ್ಕಿದ್ರೆ ಹೋಗ್ಬೋದಾಯ್ತು. ಪೊಲೀಸರು ಹೋಗ್ತಾವ್ರೆ. ಸಿದ್ದರಾಮಯ್ಯ ಬೇರೆ ಗಂಡು ಮಕ್ಳಿಗೆ ಬಸ್ ಬೇರೆ ಫ್ರೀಯಾಗಿ ಕೊಟ್ಟಿಲ್ಲ. ಯಾವನು ಕೇಳಕ್ಕೆ ಫ್ರೀಯಾಗಿ ಪ್ರಯಾಣ ಮಾಡಬಹುದು. ನಮಗೂ ಫ್ರೀಯಾಗಿ ಕೊಟ್ಟಿದ್ರೆ ಫ್ರೀಯಾಗಿ ಹೋಗ್ಬೋದಾಯ್ತಾ? ಅಲ್ಲಿ ಪರವಾಗಿಲ್ಲ, ಅಲ್ಲಿಗಿಂಟನೇ ಬಿಡಿ ಬ್ರದರ್, ಪರವಾಗಿಲ್ಲ. ನೀವು ಎಲ್ಲಿಗಿಂಟ ಹೋಗ್ತೀರ ಅಲ್ಲಿಗಿಂಟನೇ ಬಿಡಿ, ಪರವಾಗಿಲ್ಲ ಗೈಸ್. ಸೆಕೆಂಡ್ ಗಾಡಿ ಸಿಕ್ಕಿದೆ ನನಗೆ, ಸೆಕೆಂಡ್ ಬೈಕ್. ನೋಡೋಣ ಎಷ್ಟು ಗಾಡಿ ಯೂಸ್ ಮಾಡ್ತೀನಿ ಅಂತ. ಬ್ರೋ ನಾನು ಬೆಂಗಳೂರಿಂದ ಕನಕಪುರಗಿಂತ ಫ್ರೀಯಾಗಿ ಟ್ರಾವೆಲಿಂಗ್ ಮಾಡಬೇಕು. ₹1 ಯೂಸ್ ಮಾಡಿದೆ, ಮಾಡೋಕೆ ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಮಾಡ್ಬೋದಾ? ಮಾಡಿ, ನಿಮ್ಮ ಪ್ರಕಾರ ಮಾಡ್ಬೋದಾ? ಆಗುತ್ತೆ. ಯಾಕಂದ್ರೆ ಇವಾಗಿನ ಜನ ಏನ್ ಮಾಡ್ತಾ ಇದ್ದಾರೆ, ಜನಗಳಿಗೆ ಫ್ರೀಯಾಗಿ ಯಾರೋ ಡ್ರಾಪ್ ಕೊಡ್ತಾ ಇಲ್ಲ, ಮಾತಾಡ್ತಾನೆ ಇಲ್ಲಲ್ಲ ಕರೆಕ್ಟಾಗಿ. ಫಸ್ಟ್ ಹೆಲ್ಮೆಟ್ ಪ್ರಾಬ್ಲಮ್ ಅಲ್ವಾ? ನೀವು ಹೆಲ್ಮೆಟ್ ಹಾಕಿಲ್ವಲ್ಲ ಇವಾಗ? ನಾನು ವಾಕಿಂಗ್ ಆದಷ್ಟು ಹೆಲ್ಮೆಟ್ ಯೂಸ್ ಮಾಡಿ ಸರ್. ಥ್ಯಾಂಕ್ ಯು ಸರ್. ಇಲ್ಲಿಗಿಂಟ ಡ್ರಾಪ್ ಕೊಟ್ರಲ್ಲ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೆಕೆಂಡ್ ಬೈಕು ಇಲ್ಲೇ ಅದು ಅಪಾರ್ಟ್ಮೆಂಟ್ ಹತ್ರ ಬಿಟ್ಬಿಟ್ರು. ಜಾಸ್ತಿ ದೂರ ಏನು ಬಂದಿಲ್ಲ ಗೈಸ್. ಯಾವ ಗಾಡಿ ಅದು ಸಿಗಲಿಲ್ಲ. ಇಷ್ಟು ನಡ್ಕೊಂಡಾರ ಹೋದರೆ ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಮುಂದೆ ಯಾರು ಹೋದ್ರೆ ಇನ್ನೂ ನನಗೆ ಟೈಮಿಂಗ್ಸ್ ಸೇವ್ ಆಗುತ್ತೆ ಅಂತ ನಡ್ಕೊಂಡೇ ಹೋಗ್ತಾ ಇದ್ದೀನಿ ಗೈಸ್. ಯಾರು ಗಾಡಿ ನಿಲ್ಲಿಸ್ತಾರ ಗೈಸ್? ಲೇಡೀಸ್ ಸರ್ ಇದ್ದಾರೆ ಗೈಸ್. ಡ್ರಾಪ್ ಕೇಳೋಣ ನೋಡಿ, ಸ್ಮೈಲ್ ಮಾಡ್ಕೊಂಡು ಹೋಗ್ತಾರೆ ಗೈಸ್. ಡ್ರಾಪ್ ಒಂದು ಸಿಗಲಿಲ್ಲ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಡ್ರಾಪ್ ಒಂದು ಕೊಡಲಿಲ್ಲ ಗಾಯ್ಸ್. ಜೀವನದಲ್ಲಿ ಒಬ್ಬರೇ ಓಡಾಡೋದು ಕಲಿಬೇಕು ಗೈಸ್. ಎಲ್ಲ ವಿಚಾರದಲ್ಲೂ ಅಷ್ಟೇ ಗೈಸ್. ಅದಕ್ಕೆ ಗೈಸ್ ಒಬ್ಬನೇ ಮಾಡಬೇಕು ಅಂತ ಈ ಚಾಲೆಂಜ್ ತಗೊಂಡು ಮಾಡ್ತಾ ಇದ್ದೀನಿ. ಎಷ್ಟೇ ಕಷ್ಟ ಆದರೂ ಗೈಸ್ ಅರ್ಧದಲ್ಲಂತೂ ಬಿಟ್ಕೊಡಲ್ಲ. ಕನಕಪುರಕ್ಕೆ ಹೋಗಿ ಕನಕಪುರದಲ್ಲಿ ತೋರಿಸ್ತೀನಿ ನಿಮಗೆ. ಲಕ್ಕಂಡೇ ಅಂತಾರಲ್ಲ ಹಂಗೆ, ನಮ್ಮ ಲಕ್ಕನೇ ಅನ್ಕೊಂಡು ನುಗ್ಗದೆ ಇವತ್ತು ಗೈಸ್. ನೋಡೋಣ ಗೈಸ್. ನೋಡಿ ಗೈಸ್, ತಲಗಟ್ಪುರ ಮೆಟ್ರೋ ಸ್ಟೇಷನ್ ಅದನ್ನೇ ಬಂದುಬಿಟ್ಟಿದ್ದೀನಿ. ಎಲ್ಲ ಆಲ್ಮೋಸ್ಟ್ ಗೈಸ್ 1 ಕಿಲೋಮೀಟ್ರ್ ನಡ್ಕೊಂಬಂದಿದ್ದೀನಿ ಗೈಸ್. ಕಾಲು ನೋಯ್ತಾ ಇದೆ ಗೈಸ್. ಇವಾಗ ಇನ್ನು ಕನಕಪುರ 50 ಕಿಲೋಮೀಟ್ರ್ ಐತೆ, ಇನ್ನೂ ಎಷ್ಟು ದೂರ ನಡಿಬೇಕು ಏನು ನೋಡೋಣ ಬನ್ನಿ ಗೈಸ್. ಆಯ್ತು ಇಲ್ಲೊಂದು ಗಾಡಿ ಗೈಸ್. ತಲಗಟ್ಪುರ ಮೆಟ್ರೋ ಸ್ಟೇಷನ್ ಬಿಟ್ಟು ಮುಂದೆ ಹೋಯ್ತಾ ಇದ್ದೀನಿ ಆಲ್ಮೋಸ್ಟ್. ನೋಡಿ ಹಿಂದೆಗಡೆ ತಲಗಟ್ಪುರ ಮೆಟ್ರೋ ಸ್ಟೇಷನ್. ಇಲ್ಲಿ ಡ್ರಾಪ್ ಕೇಳಿ ನೋಡೋಣ ಗೈಸ್. ಏನು ಡ್ರಾಪ್ ಸಿಕ್ತು ಅಂದರೆ ಮೇಡಮ್ ಡ್ರಾಪ್ ಕೊಡಲಿಲ್ಲ ಗೈಸ್. ನೋಡೋಣ. ಲಾರಿ ಅಡ್ಡ ಹಾಕೋದಾಯ್ತು ಗೈಸ್. ಲಾರಿ ಡ್ರಾಪ್ ಕೊಡ್ತಾನೆ ಸರಿ ಇಲ್ಲ ಗೈಸ್. ಇವಾಗ ಯಾರು ಡ್ರಾಪ್ ಕೊಡಲ್ಲ, ನಡ್ಕೊಂಡೇ ಹೋಗ್ಬೇಕು ಗೈಸ್. ಕನಕಪುರಗಿಂತ ಪಾದಯಾತ್ರೆ ಮಾಡ್ಬಿಡ್ತೀನಿ ಗೈಸ್, ಯಾವ ಗಾಡಿ ಸಿಕ್ಕಿಲ್ಲ ಅಂದರೆ. ಇಲ್ಲಬ್ರು ಯಾರೋ ಬರ್ತಾರೆ ಸರ್. ಡ್ರಾಪ್ ಸರ್ ಎಲ್ಲಿ ಗಂಟೆ ಹೋಗ್ತೀರಾ? ಅಲ್ಲಿ ಗಂಟೆ ಬಿಡಿ ಸರ್. ಎಲ್ಲಿ ಗಂಟೆ ಹೋಗ್ತೀರಾ ಸರ್?
ಪರವಾಗಿಲ್ಲ. ಕನಕಪುರನೇ ಹೋಗ್ತೀರಾ? ನಾನು ಕನಕಪುರನೇ ಹೋಗ್ಬೇಕು ಸರ್. ಸರ್, ನಾನು ಬೆಂಗಳೂರಿಂದ ಕನಕಪುರಗಿಂತ ಫ್ರೀಯಾಗಿ ಟ್ರಾವೆಲಿಂಗ್ ಮಾಡಬೇಕು ಅಂತ ಚಾಲೆಂಜ್ ಮಾಡ್ತಾ ಇದ್ದೀನಿ. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಜನ ಡ್ರಾಪ್ ಕೊಡ್ತಾರ ಕೊಡಲ್ಲ ಅಂತ ನೋಡೋಕ್ಕೋಸ್ಕರನೇ. ಹಾಂ ಸರ್, ಇವಾಗ ಆಲ್ಮೋಸ್ಟ್ 3 ಗಾಡಿ ಚೇಂಜ್ ಮಾಡಿದ್ದೀನಿ. ಕಾನ್ವೆಂಟ್ ಕ್ರಾಸಿಂದ ಮಾಡಿದ್ದೀನಿ ಸರ್. ನಿಮ್ಮ ಅಭಿಪ್ರಾಯ ಏನು? ಜನ ಡ್ರಾಪ್ ಕೊಟ್ರೋ ಕೊಡ್ಲಿವಾ? ನಡ್ಕೊಬಂದ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನೀವ ನಡ್ಕೊ ಬಂದಿದ್ದೀರ ಅಂತ ಕಾಣಿಸ್ತದೆ. ಜನಗಳು ಹಬ್ಬದ ಪ್ರಯುಕ್ತ ಮಾಡಿದ್ರೆ ಜನಗಳು ಭಯದಿಂದ ಕೊಡೋದಿಲ್ಲ. ಒಬ್ಬೊಬ್ರು ಕೊಡ್ತಾರೆ ಆ ಥರ. ಅಲ್ಲ ಸರ್, ಜನ ಡ್ರಾಪ್ ಕೊಡ್ತಾರೆ ಕೊಡಲ್ವ ಅಂತ ಚೆಕ್ ಮಾಡೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ನಾನು. ಓಕೆ. ಜನ ಡ್ರಾಪ್ ಕೊಡ್ಲಿಲ್ಲ, ಸುಮಾರು ಗಾಡಿ ರಿಜೆಕ್ಟ್ ಮಾಡಿದ್ರು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಡೈರೆಕ್ಟ್ ಕನಕಪುರನೇ ಹೋಗ್ತಾ ಇದ್ದೀರಾ ಸರ್? ಹೌದು, ಡೈರೆಕ್ಟ್ ಸ್ವಂತ ಊರು ಕನಕಪುರ ನಮ್ದು. ಹಾಂ ಸರ್. ಅದರಿಂದ ಹೋಗ್ತಾ ಇದ್ವಿ ಹಬ್ಬಕ್ಕೆ. ಯುಗಾದಿ ಹಬ್ಬದ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೇಮ್ ಟು ಸರ್, ನಿಮಗೂ ಹ್ಯಾಪಿ ಯುಗಾದಿ ಹಬ್ಬದ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸರ್. ಗೈಸ್, ಡೈರೆಕ್ಟ್ಗೆ ಕನಕಪುರ ಗಂಟ ನನಗೆ ಡ್ರಾಪ್ ಸಿಕ್ಕಿದೆ. ಎಲ್ಲೂ ಗಾಡಿ ಅಡ್ಡಾಕಂಗಿಲ್ಲ. ಗಾಡಿ ಪೆಟ್ರೋಲ್ ಬೇರೆ ಖಾಲಿಯಾಗಿದೆ ಸರ್. ಪೆಟ್ರೋಲ್ ಹಾಕ್ಸ್ಕೊತಾ ಇದೆ. ಸಿಗಲ್ಲ ಅನ್ಕೊಂಡಿದ್ದೆ, ನಡ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೆ. ಡೈರೆಕ್ಟ್ ಡ್ರಾಪ್ ಸಿಕ್ಕಿದೆ ಗೈಸ್. ಬನ್ನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಗೈಸ್, ಇವಾಗ ನಾನು ಕನಕಪುರ ನೈಸ್ ರೋಡ್ ದಾಟ್ತಾ ಇದ್ದೀನಿ. ನೋಡಿ, ಇದೆ ನೈಸ್ ರೋಡು. ಥ್ಯಾಂಕ್ ಯು ಸರ್, ಇಲ್ಲಿ ಗಂಟೆ ಕನಕಪುರಗಂಟ ಡೈರೆಕ್ಟ್ ಡ್ರಾಪ್ ಕೊಟ್ಟಿದ್ದಕ್ಕೆ. ಗೈಸ್, ಫೈನಲಿ ಗೈಸ್, ಕನಕಪುರಕ್ಕಿಂತ ಡೈರೆಕ್ಟ್ 3ನೇ ಗಾಡಿಯಲ್ಲಿ ಡ್ರಾಪ್ ತಗೊಂಡು ಕನಕಪುರ ಬಂದಿದ್ದೀನಿ. ನೋಡಿ, ಕನಕಪುರ ಮೇನ್ ರೋಡಲ್ಲಿದ್ದೀನಿ ಇವಾಗ. ಇಲ್ಲೇ ಬಿಟ್ರು ಗೈಸ್, ಡೈರೆಕ್ಟ್ ಕನಕಪುರನೇ ಬಂದೆ. ಈ ಚಾಲೆಂಜು ನಾನು ಕೇವಲ 1 ಅವರಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಚಾಲೆಂಜ್ ತಗೊಂಡಿರೋ ಹಾಗೆ ಇವಾಗ ನಾನು ಹಬ್ಬದ ಪ್ರಯುಕ್ತವಾಗಿ ಇವಾಗ ನಾನು ಬಸ್ ಸ್ಟ್ಯಾಂಡ್ಗೆ ಹೋಗಿ, ಬಸ್ ಸ್ಟ್ಯಾಂಡಲ್ಲಿ ನಮ್ಮೂರು ಬಸ್ ಹತ್ಕೊಂಡು ನಾರಾಯಣಪುರ ಅಂತಿದ್ದೆ, ನಾರಾಯಣಪುರಕ್ಕೆ ಹೋಗಿ ಇಳ್ಕೊಂಡು ಅಲ್ಲ ನಮ್ಮ ಡ್ಯಾಡಿ ಬಂದು ಪಿಕ್ ಮಾಡ್ತಾರೆ ನನ್ನ. ಗೈಸ್, ಕನಕಪುರದ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕನಕಪುರ ಹುಡುಗರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಗೈಸ್. ಫೈನಲಿ ಕನಕಪುರ ಬಸ್ ಸ್ಟಾಪಲ್ಲಿ ಇದ್ದೀನಿ ನಾನು. ನೋಡಿ ಗೈಸ್, ಇದೇ ನಮ್ಮ ಕನಕಪುರ ಬಸ್ ಸ್ಟಾಪ್ ಗಾಡಿ ಇದ್ದೀನಿ ಗೈಸ್. ನಾನು ಅಂದ್ಕೊಂಡು ಚಾಲೆಂಜ್ ಕಂಪ್ಲೀಟ್ ಮಾಡಿದೆ. ಹೆಂಗೋ ಇವಾಗ ಬಸ್ ಸ್ಟಾಪಲ್ಲಿ ಬಸ್ ಹತ್ಕೊಂಡು ನಾವು ನಾರಾಯಣಪುರ ಹೋಗಬೇಕು. ಇಲ್ಲೇ ಬಸ್ ನಿಂತ್ಕೊಳ್ಳೋದು. ಬಸ್ಸಿಂದ ಯಾವುದು ಬಂದಿಲ್ಲ ಗೈಸ್. ಬರ್ತಾ ಇಲ್ಲೇ ನಾರಾಯಣಪುರ ಸ್ಟಾಪಲ್ಲಿ ನಿಂತಿದ್ದೆ. ನಮ್ಮ ಅಪ್ಪ ಬಂದರು. ಬಸ್ ಇವಾಗ ಬಂತು ಬಾಯ್ಸ್. ಬಸ್ಸಲ್ಲಿ ಫುಲ್ ಜಗಳ ಬೇರೆ ಮಾಡ್ತಾವೆ. ಯಾರೋ ಕುಡ್ಬಿಟ್ಟು ಲೇಡ್ಸ್ ಬೈತಾ ಇದ್ದ. ಸರಿಯಾಗಿ ಕೊಟ್ಟರು ಎರಡು ಬಿಸ್ಕೆಟು ಇಸ್ಕೊಂಡು ಇವಾಗ ಹೋಗ್ತಾನೆ ಗೈಸ್. ಇಲ್ಲಿಂದ ನಮ್ಮೂರು ವ್ಯೂ ಹೆಂಗೆ ಕಾಣಿಸೋ ತೋರಿಸ್ತೀನಿ ನೋಡಿ. ನಮ್ಮೂರು ಎಷ್ಟು ನೋಡಿ, ಕರೆಕ್ಟಾಗಿ ರಾತ್ರಿ 6 ಗಂಟೆ ಆದ ತಕ್ಷಣ ಗೇಟ್ ಕ್ಲೋಸ್ ಮಾಡಿಬಿಡ್ತಾರೆ. ಯಾರು ಇಲ್ಲಿ ಒಳಗಡೆ ಎಂಟ್ರಿ ಹಾಕೋಕ್ಕಾಗಲ್ಲ. ಆನೆಗಳೆಲ್ಲ ಬರ್ತವೆ ಗೈಸ್. ನೋಡಿ, ರೋಡಲ್ಲೇ ಬಂದಿರ್ತಾವೆ ಆನೆ. ನನ್ನ ಹತ್ರ ಒಂದು ವೀಡಿಯೋ ಇತ್ತು. ಆ ವೀಡಿಯೋ ಇತ್ತು ಅಂದರೆ ನಾನು ಹಾಕ್ತೀನಿ. ಇದೇ ಜಾಗದಲ್ಲಿ ಕರೆಕ್ಟಾಗಿ ಆನೆ ಇಲ್ಲಿ ನಿಂತಿದ್ದು ಗೈಸ್. ನೋಡಿ, ಇಲ್ಲಿ ರೋಡಲ್ಲಿ ನಿಂತಿದ್ದು ಗೈಸ್. ನೈಟಲ್ಲೆಲ್ಲ ಸುಮಾರು ರಾತ್ರಿ 9 ಗಂಟೆ ಆದ ತಕ್ಷಣ ಗೈಸ್ ರೋಡಲ್ಲಿ ಆನೆ ಬಂದು ನಿಂತಿರ್ತಾವೆ. ಇಲ್ಲೇ ತೋರಿಸ್ತೀನಿ. ಇವತ್ತೇನಾದ್ರು ಆನೆ ಬಂತು ಅಂದರೆ ಆನೆ ತೋರಿಸ್ತೀನಿ ನೋಡಿ. ಇಲ್ಲೇ ರೋಡಲ್ಲಿ ನಿಂತಿರ್ತಾವೆ ಗೈಸ್. ನೈಟಲ್ಲೆಲ್ಲ ಓಡಾಡೋಕ್ಕಾಗಲ್ಲ. ಕರೆಕ್ಟಾಗಿ 6 ಗಂಟೆಗೆ ಗೇಟ್ ಕ್ಲೋಸ್ ಮಾಡಿಬಿಡ್ತಾರೆ ಗೈಸ್. ಕರೆಕ್ಟಾಗಿ 6 ಗಂಟೆ ಗೇಟೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಓಡಾಡೋಕ್ಕಾಗಲ್ಲ. ಆಮೇಲೆ ಮತ್ತು ಬೆಳಗ್ಗೆ 6 ಗಂಟೆಗೆ ಓಪನ್ ಆಗುತ್ತೆ. ನೋಡಿ, ಯಾರೋ ಕಾಡಿಗೆಲ್ಲ ಬೆಂಕಿ ಇಕ್ಬಿಟ್ಟಲ್ಲ, ಬೇಯ್ದೋಗ್ಬಿಟ್ಟೈತಲ್ಲ. ನೀವು ನಾರ್ಮಲ್ ಟೈಮ್ ಬರಬೇಕು. ಎಷ್ಟು ಗ್ರೀನಿಸ್ ಇರುತ್ತೆ ಗೊತ್ತಾ? ಫುಲ್ ಗ್ರೀನಿಸ್ ಇರುತ್ತೆ. ನೋಡಿ, ಬೆಟ್ಟ ನೋಡಿ, ಇದೇ ಬೆಟ್ಟ ಗೈಸ್. ಈ ಬೆಟ್ಟ ದಾಟಿದ್ರೆ ನಮ್ಮೂರು ಎಂಟ್ರಿ ಗೈಸ್. ಎಂಟ್ರಿ ಆದ ತಕ್ಷಣ ಬರೋದೇ ಫಸ್ಟ್ ಒಂದು ಸ್ಕೂಲ್ ಬರುತ್ತೆ ನೋಡಿ. ಇಲ್ಲೇ ನಾವು ಓದಿ 1 ಸ್ಟ್ಯಾಂಡರ್ಡ್ 5 ಸ್ಟ್ಯಾಂಡರ್ಡ್ ಗಂಟೆಲ್ಲ ಓದಿದ್ದು. ಆಮೇಲೆ ಬಂದರೆ ನಮ್ಮೂರು ಎಂಟ್ರಿ ಗೈಸ್. ತುಂಬ ಚಿಕ್ಕೂರು, ಏನು ದೊಡ್ಡೂರು ಏನೆಲ್ಲ ಗೈಸ್. ಚಾಲೆಂಜ್ ಮಾಡಿರೋ ಥರ ಫ್ರೀಯಾಗೆ ನಮ್ಮೂರಿಗೆ ಆಲ್ರೆಡಿ ಬಂದುಬಿಟ್ಟಿದ್ದೀನಿ ನೋಡಿ. ಇದೇ ನಮ್ಮ ಮನೆ, ಅದು ನಮ್ಮ ಹಳೆ ಮನೆ ನೋಡಿ. ಚಾಲೆಂಜ್ ಮಾಡಿರುವಾಗೆ ಫ್ರೀಯಾಗೆ ಬೆಂಗಳೂರಿಂದ ನಮ್ಮ 3 ಗಂಟೆ ಫ್ರೀಯಾಗಿ ಬಂದಿದ್ದೀನಿ. 1 ರೂಪಾಯಿ ಸಹಿತ ನಾನು ಖರ್ಚು ಮಾಡಿಲ್ಲ. ಇದೇ ಇವತ್ತಿನ ಚಾಲೆಂಜು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಈ ವಿಡಿಯೋ ಹಾಕೊಂಡು ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಹಬ್ಬದ ಲಾಗ್ ಇರುತ್ತೆ, ಅದು ನೋಡಿ ನೆಕ್ಸ್ಟ್ ಬರುತ್ತೆ ಅಂತ ಹೇಳ್ತಾ ಓಕೆ ಬಾಯ್.